ಪೂರೈಸ್ತೀವಿ ಅಂತ ರಾಜ್ಯದ ಜನ ಕೇಳಲಿಲ್ಲ. ಹೇಳಿದಂತವ್ರು ನೀವು. ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅದೇ ರೀತಿ ಇವತ್ತು ಯುವಕರಿಗೆ ಯುವನಿಧಿ ಅಂತಕ್ಕಂಥ ಸ್ಕೀಮ್ ಮೂಲಕ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ, ಗೃಹ ಜ್ಯೋತಿ ಕಾರ್ಯಕ್ರಮ ಕೊಟ್ರಿ, ಮಾತನ್ನ ಕೊಟ್ರಿ, ಕಾರ್ಯಕ್ರಮ ಕೊಟ್ಟಿಲ್ಲ. ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೀರಿ. ಆದ್ರೆ ಒಂದು, ತಾವು ಮಾತು ಕೊಡಬೇಕಾದ್ರೆ ಎಷ್ಟು ಹೊರೆ ಬೀಳುತ್ತೆ ವರ್ಷಕ್ಕೆ, ಈ ಹಣಕಾಸನ್ನ ಎಲ್ಲಿಂದ ನಾವು ಹೊಂದಿಸ್ಬೋದು ಅಂತಕ್ಕಂಥ ಪರಿಜ್ಞಾನ ತಮ್ಗಿರ್ಲಿಲ್ವೇ? ನಿನ್ನೆ ದಿನ ಓದ್ತಾ ಇದ್ವಿ ಪತ್ರಿಕೆಯಲ್ಲಿ, ಹಿಮಾಚಲ್ ಪ್ರದೇಶ ಕರ್ನಾಟಕ ರಾಜ್ಯಕ್ಕೂ ಮೀರಿ ಒಂದ್ ಹೆಜ್ಜೆ ಮುಂದೋಗಿ ದಿವಾಳಿ ಎದ್ದೋಗಿದೆ. ಹತ್ತತ್ರ ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಬಂದ ನಂತರ 40,000 ಕೋಟಿ ಸಾಲ ಮಾಡಿದ್ದಾರೆ. ಇಲ್ಲೇ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಂಜಣ್ಣ ಅವರು ಬಂದಿದ್ದಾರೆ. ಅವ್ರನ್ನ ಕೇಳಿ ಸ್ವತಃ ಅವ್ರ ತಾಲೂಕಲ್ಲೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳ ಸಹೋದರರೇ ನಿಂತ್ಕೊಂಡಿದ್ರು. ನೀವೇನಾದ್ರೂ ಅವ್ರಿಗೆ ಮತ ನೀಡಲಿಲ್ಲ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ MP ಚುನಾವಣೆ ಬಂತು, 6 ತಿಂಗಳು ಹಿಡಿದಿಟ್ಕೊಂಡಿದ್ರಿ. ಮತ್ತೆ ಮೊನ್ನೆ ಇಲ್ಲ ನಮ್ಮ ಕನಕಪುರದವರು, ರಾಮನಗರದವರು, ಚನ್ನಪಟ್ಟಣದವರು ಕೆಲವೊಂದಷ್ಟು ಅಲ್ಲ, ನಮ್ಗೆ ತಿಂಗಳ ಈ ಸರ್ಕಾರ 2,000 ರೂಪಾಯಿ ನಮ್ಮ ಖಾತೆಗಳಿಗೆ ದುಡ್ಡನ್ನ ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು. ಆದ್ರೆ ಇನ್ನೂ ಕೂಡ ನಮಗೆ ದುಡ್ಡು ಬರ್ತಾ ಇಲ್ವಲ್ಲ ಅಂತ ಪಾಪ ನಮ್ಮ ನಾಡಿನ ಹೆಣ್ಮಕ್ಳು ತುಂಬಾ ಆತಂಕದಿಂದ ನಾವು ಒಂದು ಮಾತು ಹೇಳಿದೆ, ತಾಯಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರೋವರೆಗೂ ಯಾವ ಕಾರಣಕ್ಕೂ ನೀವು ಯಾವ ನಿರೀಕ್ಷೆಗಳನ್ನು ಇಟ್ಕೋಬೇಡಿ. ಯಾವಾಗ ಮತ್ತೆ ಚುನಾವಣೆ ಬರುತ್ತೆ, ಆ ಚುನಾವಣೆ ಪೂರ್ವದಲ್ಲಿ ಸರ್ಕಾರ ಯಾವ ಚುನಾವಣೆ ಸಂದರ್ಭಗಳಲ್ಲಿ ಒಂದೇ ಸಲ ದುಡ್ಡನ್ನ ಹಿಡಿದಿತ್ತು, ಅವರ ಚುನಾವಣೆಗೆ ಅವರ ಟೆಂಡರ್ ಕರೆಯಂಗಿಲ್ಲ, ಕಮಿಷನ್ ಹೊಡೆಯಂಗಿಲ್ಲ, ನೇರವಾಗಿ ರೈತರ ಖಾತೆಗಳಿಗೆ ಪ್ರತಿ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲೇ ಬೃಹತ್ ಪ್ರತಿಭಟನೆ ಏರ್ಪಡಿಸಬೇಕು ಅನ್ನೋದು ಅಂದ್ಬಿಟ್ಟು ಇವತ್ತು ಪ್ರಾಥಮಿಕ ಹಂತ ಇದು. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಬೆಲೆ ಏರಿಕೆಗಳು, ಈ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳು ಕೊಡದೇ ಇರೋದು, ಜಾರಿ ಮಾಡದೇ ಇರೋದು, ಒಂದೊಂದು ಸ್ವಲ್ಪ ಇಷ್ಟ ಬಂದಾಗ, ಯಾವ ಎಲೆಕ್ಷನ್ ಬಂದಾಗ ಮಾತ್ರ ಅವಶ್ಯಕತೆ ಇದ್ದಾಗ ಉಪಯೋಗಿಸ್ಕೋತಾರೆ. ಅದು ಬೇಡ ಅಂತ ಹೇಳಿ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಜನಗಳಿಗೆ ಅನುಕೂಲ ಆಗಲಿ ಅಂತ ನಮ್ಮ ನಾಯಕರು ಹಿಂದೆ ನಾವೆಲ್ಲ ಜೊತೆಲಿ ಅವ್ರಿಗೆ ಕೈ ಜೋಡಿಸ್ಕೊಂಡು ಅವೆಲ್ಲ ನಿಂತ್ಕೊಳ್ಳುವಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೌದು, ಏನು ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಜನಗಳು ಯಾವ ರೀತಿ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಗೆ ಅವ್ರ ಹತ್ರ ದುಡ್ಡಿಲ್ಲ, ಬೋಗಸ್ ಯೋಜನೆಯನ್ನು ಕೊಟ್ಬಿಟ್ಟು ಅದನ್ನ ನಡ್ಕೋಕಾಗೋ ರೀತಿಯಲ್ಲಿ ಇವತ್ತು ಆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡೋದಾಗಿರ್ಬೋದು, ಪ್ರತಿ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡತಕ್ಕಂಥ ಹಣನ ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು ಇರ್ಬೋದು. ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂಥ ಆಕ್ಸಿಡೆಂಟು, ಯಾವುದೇ ಗುಂಡಿ ಇವನ್ನ ಡೆವಲಪ್ ಮಾಡ್ತಾ ಇಲ್ಲ, ಮುಚ್ತಾ ಇಲ್ಲ, ಸಾವಿರಾರು ಜನ ಸಾಯ್ತಾ ಇದ್ದಾರೆ ಆಕ್ಸಿಡೆಂಟ್ಗಳಾಗಿ. ಅದರ ವಿರುದ್ಧ ಇವತ್ತು ಏನು ನಮ್ಮ ರಾಜ್ಯದ
ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಮೊದಲೇ ಹಂತವಾಗಿ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವೇನು ಪ್ರತಿಭಟನೆಗಿಳಿದೀವಿ ಇದು ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಮುಂದುವರಿಸ್ಕೊ ಹೋಗ್ತೀವಿ. ಈ ಸರ್ಕಾರ ಕಿತ್ತಾಕೋವರೆಗೂ ಕೂಡ ಈ ಪ್ರತಿಭಟನೆ ಮುಖೇನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಜನಕ್ಕೆ ಏನೊಂದು ಆಶಾಭಾವನೆ ಮೂಡುವಂತ ರೀತಿಯಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡಿ ಅವ್ರನ್ನ ಇವತ್ತು ಜನಗಳನ್ನ ಎಚ್ಚರಿಸೋ ರೀತಿಯಲ್ಲಿ ಕೆಲಸವನ್ನ ಮಾಡಿ ಜನಗಳಿಗೆ ತಿಳುವಳಿಕೆಯನ್ನ ನೀಡಿ ಈ ಸರ್ಕಾರವನ್ನ ಕಿತ್ತು ಬಿಸಾಕದೆ JDSನ ಅಜೆಂಡಾ ಮುಂದಿನ ದಿನಗಳಲ್ಲಿ ಆಗ್ತದೆ. ಕುಮಾರಸ್ವಾಮಿ ಅವರು ಈ ಒಂದು ಇದಕ್ಕೆ ಏನೇನು ಸಹಕಾರ ಮಾಡಬೇಕು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಡೆವಲಪ್ ಮಾಡೋ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಈ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಇವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.